ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿದಾಸ ಸಾಹಿತ್ಯವನ್ನು ನಮ್ಮ ನಾಡಿನಲ್ಲಿ ಅನೇಕ ಮಹನೀಯರು ಶ್ರೀಮಂತಗೊಳಿಸಿದ್ದನ್ನು ನಾವು ನೋಡ್ತೇವೆ. ದಾಸ ಚತುಷ್ಟಯರು ಅಂತ ಪ್ರಸಿದ್ಧರಾದ ಪುರಂದರದಾಸರು, ಜಗನ್ನಾಥದಾಸರು, ವಿಜಯದಾಸರು ಇವರೇ ಮೊದಲಾದ ಅನೇಕ ಮಹಾಜ್ಞಾನಿಗಳು ಇವತ್ತಿನ ದಿನ ಭಕ್ತಿ ಎಂಬ ತರುಣಿಯನ್ನು ತಮ್ಮ ದಾಸ ಸಾಹಿತ್ಯದ ಸುಧೆಗಳಲ್ಲಿ ನುಡಿಸೋದರ ಮೂಲಕ ಇಡೀ ಜಗತ್ತಿನಾದ್ಯಂತ ಪಸರಿಸಿದಂಥ ಮಹಾನುಭಾವರು ಈ ದಾಸವರೇಣ್ಯರು. ವಿಜಯದಾಸರನ್ನ ಸುಳಾದಿದಾಸರು ಅಂತ ಕರೀತಾರೆ. ಪ್ರಾಯ ಅವರ ಅನೇಕ ಪದ್ಯಗಳನ್ನು ನೋಡಿದಾಗ ಸುಳ್ಳಿನ ಹಾದಿಯನ್ನು ಬಿಡಿಸಿ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಸತ್ಯದ ಹಾದಿಯನ್ನು ತಿಳಿಸಿಕೊಟ್ಟಂಥ ಮಹನೀಯರಾದ್ದರಿಂದ ಸುಳಾದಿದಾಸರು ಅಂತ ಇವತ್ತಿನ ದಿನ ಎಲ್ಲ ಹರಿದಾಸ ಭಕ್ತರ ಮನಸ್ಸಿನಲ್ಲಿ ಅವರು ಪ್ರಸಿದ್ಧರಾಗಿದ್ದಾರೆ, ಜಾಗೃತರಾಗಿದ್ದಾರೆ. ಹಾಗೆ ದಾಸ ಸಾಹಿತ್ಯವನ್ನು ಬೆಳೆಸಿದ ಇನ್ನೊಬ್ಬ ದಾಸಶ್ರೇಷ್ಠರು, ಕೃಷ್ಣನನ್ನ ಒಲಿಸಿಕೊಂಡಿರ್ತಕ್ಕಂತಹ ವ್ಯಾಸರಾಜರ ಸಮಾನಕಾಲೀನರಾದ ಮಹಾನುಭಾವರು ಕನಕದಾಸರು. ಪ್ರಾಯ ಕನಕದಾಸರನ್ನ ಮುಂಡಿಗೆದಾಸರು ಅಂತಲೇ ಒಂದು ಪ್ರಸಿದ್ಧಿ ಇದೆ ಕನಕದಾಸರಿಗೆ. ಅಷ್ಟು ತಮ್ಮ ಒಗಟಿನ ಮಾತುಗಳಿಂದ ಜನರ ಮನಸ್ಸಿನಲ್ಲಿ ಧರ್ಮ ಪ್ರಜ್ಞೆಯನ್ನು, ಧಾರ್ಮಿಕ ಜಾಗೃತಿಯನ್ನು ಆ ಕಾಲದಲ್ಲಿ ಉಂಟು ಮಾಡಿ ಜಾತಿ ಮತ ಇವೆಲ್ಲವನ್ನೂ ಕೂಡ ಮೀರಿ ಭಗವಂತನನ್ನ ಭಕ್ತರ ಕಡೆ ಕರೆದುಕೊಂಡು ಹೋದಂಥ ಮಹಾನುಭಾವರು ಅಂದರೆ ಕನಕದಾಸರು ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕೆ ಇಲ್ಲ. ಇಂಥ ಮಹಾನುಭಾವರಾದ ಕನಕದಾಸರ ಅನೇಕ ಮುಂಡಿಗೆಗಳು ಇವತ್ತಿನ ದಿನ ಇದೆ. ಅದರಲ್ಲಿ ಒಂದು ಮುಂಡಿಗೆಯ ಚಿಂತನೆಯನ್ನ ಇವತ್ತಿನ ದಿನ ನಾವು ಮಾಡೋಣ. ಒಬ್ಬ ತರುಣಿ ಭಗವಂತನ ಮಡದಿಯಾದ ಲಕ್ಷ್ಮೀದೇವಿಗೆ ಹಾಸ್ಯದ ರೂಪದಲ್ಲಿ ಕೇಳತಕ್ಕಂಥ ಮಾತು. ನಾವಿವತ್ತಿನ ದಿನ ಒಬ್ಬ ಹುಡುಗಿ ಹುಡುಗನನ್ನ ಮದುವೆ ಆಗಬೇಕಾದ್ರೆ ಅಥವಾ ಹುಡುಗ ಹುಡುಗಿಯನ್ನ ಮದುವೆ ಆಗಬೇಕಾದ್ರೆ ಪರಸ್ಪರ ಇಬ್ಬರಲ್ಲಿಯೂ ಕೂಡ ಸಮಾನವಾಗಿರತಕ್ಕಂಥ ಗುಣಗಳನ್ನು ವಿಚಾರ ಮಾಡಿ ಇವನು ನನಗೆ ಯೋಗ್ಯ ಅಂತ ಆ ಹುಡುಗಿ ತೀರ್ಮಾನ ಮಾಡಿದ ಮೇಲೆ ಮದುವೆ ಆಗ್ತಕ್ಕಂತಹ ಒಂದು ಸಂಪ್ರದಾಯವನ್ನು ನಾವು ನಮ್ಮ ಸಂಪ್ರದಾಯದಲ್ಲಿ ಕಾಣುತ್ತೇವೆ. ಕನಕದಾಸರು ಲಕ್ಷ್ಮೀದೇವಿಯ ಬಗ್ಗೆ ಹೇಳಬೇಕಾದ್ರೆ ಎಂಥ ಸೊಗಸಾದ ಮಾತನ್ನ ಹೇಳ್ತಾರೆ ಆ ಕನಕದಾಸರು. ಏನೇ ಮನವಿತ್ತೆ ಲಲಿತಾಂಗಿ, ಅಸಮಾನ ಗೋವಳ ಕುಲವಿಲ್ಲದವನೊಳು, ಮಗಗೆ ಮೈದುನನಾದ ಮಗಳಿಗೆ ಪತಿಯಾದ. ಹೀಗೆ ಅನೇಕ ರೀತಿಯಾಗಿ ಆ ತಮ್ಮ ಪದ್ಯವನ್ನು ಮುಂದುವರಿಸ್ತಾರೆ ಕನಕದಾಸರು. ಲಕ್ಷ್ಮೀದೇವಿ, ನಿನ್ನ ಗಂಡನಾದ ನಾರಾಯಣನಲ್ಲಿ ಯಾವ ಗುಣವನ್ನ ಮೆಚ್ಚಿ ನೀನು ಅವನನ್ನ ಲಗ್ನ ಆದಿ? ಅವನತ್ರ ಸಂಪತ್ತಿದೆನಾ? ಇಲ್ಲ.
ಹೋಗ್ಲಿ, ಮೈ ತುಂಬ ಬಂಗಾರ ಹೊತ್ಕೊಂಡಿದ್ದಾನ, ಅದನ್ನೂ ಕೂಡ ಹೊತ್ಕೊಂಡಿಲ್ಲ ಅವನು. ಹೋಗ್ಲಿ, ಅವನ ಕುಲ ಗೋತ್ರ ಇದ್ಯಾವುದಾದ್ರೂ ಕೂಡ ಇದೆನಾ? ಅದು ಇಲ್ಲ. ನಿನ್ನ ಗಂಡನನ್ನ ಗುರುತಿಸ್ತಕ್ಕಂತಹ ಒಂದೇ ಕುರುಹು ಅಂತ ಬಿಟ್ರೆ ದನ ಕಾಯು ನಿನ್ನ ಗಂಡ ಅಂತ. ಗೋಪಾಲಕನಾಗಿದ್ದಾನೆ ನಿನ್ನ ಗಂಡ ಅಂತ ಹೇಳಿ ರೇಗಿಸ್ತಾ ಇದ್ದಾರೆ. ದನ ಕಾಯ್ತಕ್ಕಂತಹ ವ್ಯಕ್ತಿಯ ಹತ್ರ ಹಣ ಇರತ್ತಾ? ಅವನ ಕುಲ ಇರತ್ತಾ? ಅವನಿಗೇನಾದರೂ ಗೋತ್ರ ಇರತ್ತಾ? ಇದು ಯಾವುದೂ ಕೂಡ ಇಲ್ಲದೆ ಇರ್ತಕ್ಕಂತಹ ಒಬ್ಬ ದನ ಕಾಯೋ ವ್ಯಕ್ತಿಯನ್ನು ಇವತ್ತಿನ ದಿನ ನೀನು ಮದುವೆ ಆಗಿದ್ದೀಯಲ್ಲಮ್ಮ, ನಿನ್ನೇನು ಅಂತ ಕರಿಬೇಕು. ಇವ ಹೆಂಗಿದ್ದಾನೆ ಅಂತ ಹೇಳಿದ್ರೆ, ಬರೀ ದನ ಕಾಯೋ ವ್ಯಕ್ತಿಯನ್ನು ಬೇಕಾದ ಲಗ್ನ ಆಗಬಹುದಿತ್ತು. ಆದ್ರೆ ಜಗತ್ತಿನಲ್ಲಿ ಒಬ್ಬ ಪುರುಷನಲ್ಲಿ ಇರಬೇಕಾಗಿರ್ತಕ್ಕಂಥ ಯಾವ ಗುಣಗಳು ಇದ್ದಾವ ನೋಡು, ಆ ಯಾವ ಗುಣಗಳೂ ಕೂಡ ಈ ನಿನ್ನ ಗಂಡನಲ್ಲಿ ಇಲ್ಲ. ಲೋಕ ವಿರುದ್ಧವಾದ ಗುಣಗಳೇ ನಿನ್ನ ಗಂಡನಲ್ಲಿ ತುಂಬಿ ತುಳುಕ್ತಿದ್ದಾವಮ್ಮ ಅಂತ ಕನಕದಾಸರು ಹೇಳ್ತಾ ಇದ್ದಾರೆ. ಅಂಥ ತಪ್ಪು ನನ್ನ ಗಂಡ ಏನ್ ಮಾಡಿದ್ದಾನೆ? ಎಲ್ಲರನ್ನೂ ಉದ್ಧಾರ ಮಾಡಿದ್ದಾನೆ, ಅನೇಕ ಭಕ್ತರನ್ನ ರಕ್ಷಣೆ ಮಾಡ್ತಾನೆ ಅಂತ ನಾನೆಲ್ಲ ಕೇಳಿದ್ದೇನೆ. ಆದರೆ ನನ್ನ ಗಂಡನಲ್ಲಿ ಲೋಕ ವಿರುದ್ಧವಾದ ಗುಣಗಳು ಇದ್ದಾವೆ ಅಂತ ನೀನು ಹೇಳ್ತಾ ಇದ್ದೀಯ, ಏನ್ ಇದೆ ಅಂತ ಹೇಳಿದಾಗ ಕನಕದಾಸರು ಹೇಳ್ತಾರೆ, ಮಗಗೆ ಮೈದುನನಾದ, ಮಗಳಿಗೆ ಪತಿಯಾದ, ಮಗಳಿಗೆ ಅಳಿಯನಾದ, ಅಳಿಯ ಗೆಳೆಯನಾದ ಅಂತ ಹೇಳ್ತಾರೆ. ಮಗಗೆ ಮೈದುನನಾದ, ಯಾವತ್ತಾದ್ರೂ ಕೂಡ ಮಗನಿಗೆ ಮೈದುನನಾಗ್ತಕ್ಕಂಥ ಸಂಪ್ರದಾಯ ಲೋಕದಲ್ಲಿ ಕಂಡಿದ್ದೇವ? ನೋಡಿ, ಈ ನಿನ್ನ ಕೃಷ್ಣ, ನಿನ್ನ ಗಂಡ ಮಗನಿಗೆ ಮೈದುನನಾಗಿದ್ದಾನೆ. ಭಗವಂತನ ಮಗ ಇಂದ್ರ, ಇಂದ್ರಾವತಾರಿಯಾಗಿರ್ತಕ್ಕಂಥ ಮಹಾನುಭಾವ ಯಾರು ಅಂತ ಬಿಟ್ರೆ, ಮಹಾಭಾರತ ಕಾಲದಲ್ಲಿ ಇಂದ್ರನೇ ಅರ್ಜುನನ ಅವತಾರ ಮಾಡಿದ್ದಾನೆ. ಆ ಅರ್ಜುನನಿಗೆ ತನ್ನ ತಂಗಿಯಾದ ಸುಭದ್ರೆಯನ್ನ ಮದುವೆ ಮಾಡಿ ಕೊಟ್ಟ. ಹಾಗಾದ್ರೆ ಏನಾಯಿತು? ಮಗನಿಗೆ ಭಾವಮೈದುನ ಅಂತ ಕರೆಸಿಕೊಳ್ತಾನೆ. ಇಂಥ ನಿನ್ನ ಗಂಡ ಬೇಕಾ? ಮಗಳಿಗೆ ಪತಿಯಾದ, ಲೋಕದಲ್ಲಿ ಯಾವತ್ತಾದ್ರೂ ಕೂಡ ಮಗಳನ್ನ ಲಗ್ನ ಮಾಡ್ಕೊಂಡ್ರೆ ಜನ ಏನಂತಾರ? ಅವನನ್ನ ನೋಡೋ ದೃಷ್ಟಿಯೇ ಬೇರೆ ಆಗಿ ಹೋಗ್ಬಿಡತ್ತೆ. ಅದು ನಿನ್ನ ಗಂಡನಾದ ಕೃಷ್ಣ ಸ್ವಂತ ತನ್ನ ಮಗಳನ್ನೇ ಲಗ್ನ ಆಗಿದ್ದಾನಮ್ಮ ಅಂತ ಹೇಳ್ತಾನೆ. ಯಾಕೆ? ಭೂಮಿ ಈ ಭಗವಂತನ ಮಗಳು. ಅವಳನ್ನ ಈ ಪರಮಾತ್ಮ ವರಾಹ ರೂಪದಿಂದ ಮದುವೆ ಆದ. ಯಾಕೆ? ಆ ಭೂಮಿಯನ್ನ ಭಗವಂತ ವರಾಹ ರೂಪದಿಂದ ತನ್ನ ಎಡತೊಡೆ ಮೇಲೆ ಕೂಡಿಸ್ಕೋತಾನ. ಮಗಳಾಗಿದ್ರೆ ಬಲತೊಡೆ ಮೇಲೆ ಕೂಡಿಸ್ಕೋಬೇಕು, ಹೆಂಡತಿಯಾಗಿದ್ರೆ ಎಡತೊಡೆ ಮೇಲೆ ಕೂಡಿಸ್ಕೋಬೇಕು ಅಂತ ಒಂದು ನಿಯಮ. ಭಾರ್ಯಾ ಭಾಗೋ ವಾಮ ಇತಿ ಪ್ರಸಿದ್ಧ ಅಂತ ಒಂದು ಆಚಾರ್ಯರು ಕೂಡ ತಮ್ಮ ಗ್ರಂಥದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಹೆಂಡತಿಯ ಸ್ಥಾನ ಯಾವುದು? ಗಂಡನ ಎಡಭಾಗದಲ್ಲಿ ಕುಳಿತುಕೊಳ್ತಕ್ಕಂತಹ ಜಾಗ ಅಥವಾ ಗಂಡನ ಎಡತೊಡೆ ಮೇಲೆ ಕುಳಿತುಕೊಳ್ತಕ್ಕಂತಹ ಯಾವ ಒಂದು ಜಾಗ ಇದೆ, ಇದು ಹೆಂಡತಿಗೆ ಮೀಸಲಾದದ್ದು. ಆದ್ರೆ ಆ ಭೂಮಿಯನ್ನ ಈ ಪರಮಾತ್ಮ ತನ್ನ ಎಡತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ. ಹಾಗಾಗಿ ಯಾವತ್ತಾದ್ರೂ ಮಗಳನ್ನ ಮದುವೆ ಆಗ್ಲಿಕ್ಕೆ ಸಾಧ್ಯ ಉಂಟಾ? ನಿನ್ನ ಗಂಡ ಮಗಳನ್ನ ಮದುವೆ ಆಗಿದ್ದಾನೆ ಇವತ್ತಿನ ದಿನ. ಅಷ್ಟೇ ಅಲ್ಲಮ್ಮ, ಹೇಳ್ತೀನಿ ಕೇಳು. ಮಗಳಿಗೆ ಅಳಿಯನಾದ. ಭಗವಂತ
ಯಾವ ಈ ಭೂಮಂಡಲ ಇದೆ, ಇಂಥ ಭೂಮಿಯನ್ನು ಎತ್ತೋದಕ್ಕೋಸ್ಕರ ವರಾಹ ರೂಪವನ್ನು ತಾಳಿದ ಅಂತ ನಾವು ಭಾಗವತದಲ್ಲಿ ಕಥೆಯನ್ನು ಕೇಳ್ತೇವೆ. ಹಾಗಾಗಿ ಯಾವ ಸಮುದ್ರದಲ್ಲಿ ಮುಳುಗಿದ ಈ ಭೂಮಂಡಲವನ್ನು ಅರ್ಥಾತ್ ಭೂಮಿಯನ್ನು ಭಗವಂತ ಉದ್ಧರಿಸಿದನೋ ಆ ಕಾರಣದಿಂದ ಆ ಭೂತಾಯಿ ಈ ವರಾಹರೂಪಿ ಪರಮಾತ್ಮನ ಮಗಳು ಅಂತ ಕರೆಸ್ಕೊತಾರೆ. ಇಂಥ ಭೂಮಿಯಲ್ಲಿ ಅವತಾರ ಮಾಡಿದ ಮಹಾತಾಯಿ ಸೀತಾಮಾತೆ. ಸೀತಾದೇವಿಯ ಪ್ರಾದುರ್ಭಾವದ ಕಥೆ ನಿಮಗೆಲ್ಲ ಗೊತ್ತಿದೆ. ಅಂಥ ಭೂಮಿಯಲ್ಲಿ ಹುಟ್ಟಿದ ಸೀತೆಯನ್ನ ಈ ಭಗವಂತ ಏನು ಮಾಡ್ತಾನೆ, ರಾಮನ ಅವತಾರ ಮಾಡಿದಾಗ ಆ ಸೀತೆಯನ್ನ ಮದುವೆ ಆಗ್ತಾನೆ. ಮಗಳನ್ನೇ ಮದುವೆ ಆದ. ಇನ್ನೊಂದು ಕಡೆ ಮಗಳಿಗೆ ಇವನ್ ಅಳಿಯನಾದ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅಳಿಯ ಗಳಿಯನಾದ, ಅಳಿಯನಿಗೆ ಈ ನಿನ್ನ ಗಂಡ ಅಳಿಯನಾದ ಅಂತ ಹೇಳ್ತಾ ಇದ್ದಾರೆ. ಇದಂತೂ ವಿಚಿತ್ರ. ಅಳಿಯನಿಗೆ ಅಳಿಯನಾಗ್ತಕ್ಕಂಥ ಸಂದರ್ಭ ಯಾವಾಗ ಬಂದೀತು? ಸಾಧ್ಯವೇ ಇಲ್ಲ. ಅಳಿಯನಿಗೆ ಹುಟ್ಟತಕ್ಕಂಥ ಮಕ್ಕಳು ಹೆಣ್ಣು ಮಗುವನ್ನ ಇವನು ಮದುವೆ ಆದ ಅಂತ ಹೇಳಿದ್ರೆ ಲೋಕದಲ್ಲಿ ಅವನು ಅಳಿಯನಿಗೆ ಅಳಿಯನಾಗ್ತಕ್ಕಂಥ ಸಂದರ್ಭ ಒದಗಿ ಬರುತ್ತೆ. ಲೋಕದಲ್ಲಂತೂ ಇಂಥ ಒಂದು ಪ್ರಕ್ರಿಯೆಯನ್ನು ನಾವು ಕಂಡಿಲ್ಲ, ಇದನ್ನು ನಾವು ನೋಡಿಲ್ಲ. ಅದನ್ನ ನಿನ್ನ ಗಂಡ ಅಳಿಯನಿಗೆ ಅಳಿಯನಾದ ಅಂತ ಹೇಳ್ತಾನೆ. ಯಾಕೆ? ಭಗವಂತನ ಮಗಳು ಗಂಗೆ. ಯಾಕೆ? ಭಗವಂತನ ಪಾದದಿಂದ ಪ್ರಾದುರ್ಭೂತಳಾದ್ದರಿಂದ ಗಂಗಾದೇವಿ ಭಗವಂತನ ಮಗಳು ಅಂತ ಪ್ರಸಿದ್ಧಳಾಗಿದೆ. ಇಂಥ ಗಂಗೆಯನ್ನ ಮದುವೆ ಆದವನು ಯಾರು? ವರುಣದೇವ. ಹಾಗಾಗಿ ಗಂಗಾ ಪತಿಯಾದ ಯಾವ ವರುಣನಿದ್ದಾನೆ, ಈ ವರುಣ ಭಗವಂತನಿಗೆ ವಸ್ತುತಃ ಅಳಿಯ. ಈ ಅಳಿಯನಿಗೆ ಮಗಳು ಯಾರು? ಲಕ್ಷ್ಮೀದೇವಿ. ಹಾಗಾಗಿ ಇಂಥ ಅಳಿಯನಾದ ವರುಣನಿಗೆ ಮಗಳಾಗಿ ಹುಟ್ಟಿದ ಲಕ್ಷ್ಮೀದೇವಿಯನ್ನ ನಿನ್ನ ಗಂಡ ಮದುವೆ ಆದ. ಆದ್ದರಿಂದ ವರುಣನಿಗೆ, ಭಗವಂತನಿಗೆ ಅಳಿಯನಾದ ಯಾವ ವರುಣನಿದ್ದಾನೆ ಆ ವರುಣನಿಗೆ ನಿನ್ನ ಗಂಡ ಅಳಿಯನಾದ. ಇದು ಲೋಕವಿರುದ್ಧವಾದ ಪ್ರಕ್ರಿಯೆ ಅಲ್ಲವೇ? ಯಾವತ್ತಾದರೂ ಕೂಡ ಅಳಿಯನಿಗೆ ಅಳಿಯ ಆಗ್ತಕ್ಕಂಥ ಒಂದು ಚಿತ್ರಣವನ್ನು ನಾವು ಲೋಕದಲ್ಲಿ ಕಾಣ್ತೇವ? ಇನ್ನೂ ಹೇಳ್ತೇನೆ ಕೇಳು. ಮಗಳ ಮಗಗೆ ಮೈದುನನಾಗಿ. ಭಗವಂತನ ಮಗಳು ಭೂತಾಯಿ. ಇಂಥ ಭೂತಾಯಿಗೆ ಭೂಮಿಯ ಮಗ ನರಕಾಸುರ. ಈ ನರಕಾಸುರನಿಗೆ ಭಗವಂತ ಮೈದುನ. ನರಕಾಸುರನಿಗೆ ಭಗವಂತ ಹೆಂಗ್ ಮೈದುನನಾಗ್ತಾನೆ ಅಂತ ಹೇಳಿದ್ರೆ, ಭೂಮಿಯ ಮಗ ಹೆಂಗ ನರಕಾಸುರನೋ ಹಾಗೆ ಭೂಮಿಯ ಮಗಳು ಸೀತಾದೇವಿ ಭೂಮಿಜೆ. ಆದ್ದರಿಂದ ಇಂಥ ಸೀತೆಯನ್ನ ಭಗವಂತ ರಾಮನ ಅವತಾರ ಮಾಡಿದಾಗ ಮದುವೆ ಆದ. ಹಾಗೆ ನರಕಾಸುರನಿಗೆ ನಿನ್ನ ಗಂಡ ಮೈದುನನಾದ. ಹಾಗಾಗಿ ಮಗಳ ಮಗಗೆ ಮೈದುನನಾಗಿ. ಲೋಕದಲ್ಲಿ ಯಾವತ್ತಾದರೂ ಕೂಡ ಮಗಳ ಮಗನಿಗೆ ಮೈದುನನಾಗ್ತಕ್ಕಂತಹ ಸಂಪ್ರದಾಯವನ್ನು ನೀನು ಕಂಡಿದ್ದೀಯಾ ಅಂತ ಹೇಳ್ತಾರೆ. ಇನ್ನು ಗಂಡನ ಮಹಿಮೆಯನ್ನು ಹೇಳ್ತೇನೆ ಕೇಳೋ. ಮಾವನ ಜಗವರಿಯನು ಕೊಂದ ಕುಲಗೇಡಿ ಗೋವಳ. ನರಕಾಸುರ ನಿಮಗೆಲ್ಲರಿಗೂ ಕಥೆ ಗೊತ್ತಿದೆ. 16,100 ಜನ ಸ್ತ್ರೀಯರನ್ನ ಬಂಧಿಸಿ ಆ ಎಲ್ಲ ಕನ್ಯೆಯರನ್ನು ಕೂಡ
ಸಾಕಿದ್ನಂತೆ ಈ ನರಕಾಸುರ. ಅರ್ಥಾತ್ ಸಾಕಿದ್ದ ಆದ್ರಿಂದ ಸಾಕು ತಂದೆ ಅಂತ ಲೋಕದಲ್ಲಿ ಅವನಿಗೊಂದು ಪ್ರಸಿದ್ಧಿ ಬಂತು. ಆದರೆ ಬಂಧನದಲ್ಲಿ ಇಟ್ಟಿರೋ ಕಾರಣದಿಂದ ಆ 16,100 ಜನ ಸ್ತ್ರೀಯರನ್ನೆಲ್ಲರನ್ನೂ ಕೂಡ ಬಂಧನದಿಂದ ಮುಕ್ತಿಗೊಳಿಸಿ ಅವರನ್ನೆಲ್ಲರನ್ನೂ ಕೂಡ ಈ ಭಗವಂತ ಮದುವೆ ಆದ. ಹಾಗಾದ್ರೆ ನರಕಾಸುರನನ್ನೇ ತನ್ನ ಮಾವನನ್ನಾಗಿ ಮಾಡಿಕೊಂಡಂತ ಮಹಾನುಭಾವ ಇವನು. ಆದ್ರ ಆಶ್ಚರ್ಯ, ಅಷ್ಟು ಜನ ಕನ್ಯೆಯರನ್ನ ಕೊಟ್ಟು ಮದುವೆ ಮಾಡಿ ಕೊಟ್ಟಂತೆ ಯಾವ ನರಕಾಸುರ ಇದ್ದಾನೆ, ಅಂಥ ನರಕಾಸುರನನ್ನೇ ಕೊಂದಿದ್ದಾನೆ. ಲೋಕದಲ್ಲಿ ಯಾವತ್ತಾದ್ರೂ ಕೂಡ ಹೆಣ್ಣು ಕೊಟ್ಟ ಮಾವನನ್ನ ಕೊಲ್ಲತಕ್ಕಂಥ ಸಂಪ್ರದಾಯ ಇದೆ ಏನಮ್ಮ? ಹೆಣ್ಣು ಕೊಟ್ಟ ಮಾವನ ಋಣವನ್ನ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಉಪಕಾರ ಮಾಡಿರ್ತಾನೆ ಹೆಣ್ಣನ್ನ ದಾನ ಮಾಡಿ. ಅಂಥ ಮಾವನನ್ನ ಇವತ್ತಿನ ದಿನ ನಿನ್ನ ಗಂಡ ಕೊಂದು ಹಾಕಿದ್ದಾನೆ. ಅತ್ತೆಗೆ ವಲ್ಲಭನಾದ ಭಗವಂತ ರಾಮಾವತಾರದಲ್ಲಿ ಸೀತೆಯನ್ನ ಏನು ಮದುವೆ ಆದ, ಅರ್ಥಾತ್ ಭೂಮಿಯಲ್ಲಿ ಅವತಾರ ಮಾಡಿದ ಸೀತೆಯನ್ನ ಭಗವಂತ ಮದುವೆ ಆದ. ಆದರೆ ವರಾಹ ರೂಪಿಯಾಗಿ ಭೂಮಿಯನ್ನೇ ಮದುವೆ ಆದ. ಯಾವತ್ತಾದರೂ ಕೂಡ ಹೆಣ್ಣು ಕೊಟ್ಟ ಅತ್ತೆಯನ್ನು ಮದುವೆ ಮಾಡ್ಕೊಳ್ಳೋ ಸಂಪ್ರದಾಯ ಲೋಕದಲ್ಲೇನಾದರೂ ಕೂಡ ಇದೆನಾ? ಇಲ್ಲವೇ ಇಲ್ಲ. ಹೀಗೆ ಕನಕದಾಸರು ಆ ಭಗವಂತನ ಗುಣಗಳ ಚಿಂತನೆಯನ್ನ ಆಡು ಭಾಷೆಯಲ್ಲಿ, ಜನರಿಗೆ ಅರ್ಥ ಆಗ್ತಕ್ಕಂಥ ಭಾಷೆಯಲ್ಲಿ ಇವತ್ತಿನ ದಿನ ಅನೇಕ ರೀತಿಯಾದ ಮುಂಡಿಗೆಗಳನ್ನು ಇವತ್ತಿನ ದಿನ ರಚನೆ ಮಾಡಿ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ದಾಸ ಸಾಹಿತ್ಯದ ಶ್ರೀಮಂತ ಪರಂಪರೆ ಇವತ್ತಿನ ದಿನ ನಮ್ಮಲ್ಲಿ ಉಳಿಬೇಕು, ನಮ್ಮಲ್ಲಿ ಅದು ರಕ್ಷಣೆ ಆಗಬೇಕು ಅಂತ ಹೇಳಿದ್ರೆ ಆ ದಾಸ ಸಾಹಿತ್ಯದ ನಿರಂತರ ಅಧ್ಯಯನ ಪರಂಪರೆ ನಮ್ಮಲ್ಲಿ ಮುಂದುವರಿಬೇಕು. ಅಂದ್ರೆ ಮಾತ್ರ ಆ ದಾಸ ಸಾಹಿತ್ಯದಿಂದ ಉಂಟಾಗ್ತಕ್ಕಂಥ ಭಕ್ತಿ ನಮ್ಮಲ್ಲಿ ಜಾಗೃತ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಇಂತಹ ಭಗವಂತನ ಗುಣಗಳನ್ನು ಅನೇಕ ಹಿರಿಯರು ತಮ್ಮ ಆಡು ಭಾಷೆಯಲ್ಲಿ ನಿರೂಪಿಸಿದ್ದಾರೆ. ಅವುಗಳ ಚಿಂತನೆಯನ್ನು ನಮ್ಮ ಗುರುಗಳ ಮೂಲಕ, ಹಿರಿಯರ ಮೂಲಕ ನಾವು ಮನದಟ್ಟು ಮಾಡಿಕೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ತಿಳಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.